ಸ್ವಾಗತ. ಇವತ್ತು ಪೂಜೆ ಮಾಡುವ ವಿಧಾನ ಹೇಳ್ತಾ ಇದ್ದೇನೆ. ತುಂಬ ಜನ ಎಲ್ಲ ರೆಡಿ ಮಾಡಿಟ್ಟುಕೊಂಡು ನಂತರ ಪೂಜೆ ಮಾಡ್ತಾರೆ. ಕೆಲವಷ್ಟೇ ರೆಡಿ ಮಾಡಿಕೊಳ್ಬೇಕು, ಕೆಲವೊಂದು ನಾವು ಮಂತ್ರ ಉಚ್ಚಾರ ಮಾಡುತ್ತಾ ಅಭಿಷೇಕ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡು ಅರ್ಶಿನ ಕುಂಕುಮ ಹೂವು ಏರಿಸ್ಬಿಟ್ಟು ನೈವೇದ್ಯ ಕೊಟ್ಬಿಟ್ಟು ಆರತಿ ಮಾಡಿಬಿಡ್ತಾರೆ. ಅದು ತಪ್ಪು. ಪೂಜೆನ ಹೇಗೆ ಮಾಡಬೇಕು ಅಂತಂದರೆ, ಮೊದಲು ಯಾವ್ದು ಪೂಜೆ ಮಾಡ್ತೀರಾ, ಯಾವ ದೇವ್ರದ್ದು ಆ ಮೂರ್ತಿಯನ್ನು ತಗೊಂಡು ತೆಳಗೆ ಎಳೆದೆಲೆಯನ್ನು ಇಟ್ಟು, ತಟ್ಟೆಯಲ್ಲಿ ಎಳೆದೆಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಶಿವನಿಗೆ ವಿಭೂತಿ ಅಥವಾ ಭಸ್ಮ ಹಾಕಬೇಕು. ನೀರಿನಲ್ಲಿ ಪಚ್ಚ ಕರ್ಪೂರ ಹಾಕಿ ನೀರಿನ ಸ್ನಾನ ಆದ ನಂತರ ಹಾಲಿನ ಅಭಿಷೇಕ. ನೀವು ಬೇಕಾದರೆ ಪಂಚ ಅಭಿಷೇಕ ಮಾಡಬೇಕಾದ್ರೆ ಹಾಲು ತುಪ್ಪ, ಜೇನು ಮತ್ತು ಆಕಳ ತುಪ್ಪ, ಬಾಳೆಹಣ್ಣು, ಮೊಸರು, ಸಕ್ಕರೆ ಎಲ್ಲ ಕಲಸಿ ಪಂಚಾಮೃತ ಅಭಿಷೇಕಗಳನ್ನು ಕಲಸಿ ಮಾಡ್ಬೋದು. ಇಲ್ಲ ಒಟ್ಟಿಗೆ ಸಪ್ರೇಟ್ ಕೂಡ ಮಾಡ್ಕೋಬೋದು. ಕುಂಕುಮ ಅರ್ಚಣೆನ ಕುಂಕುಮನ ನೀರಲ್ಲಿ ಕಲಸಿ ಕೂಡ ಮಾಡ್ಕೋಬೋದು. ಅರಿಶಿಣ ಅಥವಾ ಚಂದನ, ಅಷ್ಟಗಂಧ ನೀರಲ್ಲಿ ಕಲಸಿ ಯಾವುದಾದ್ರೂ ಒಂದು ಅದರ ನೀವು ಏನು ಬೇಡ್ಕೊಂಡಿರ್ತೀರ ದೇವರಿಗೆ, ನಿಮ್ಮ ಮನಸ್ಸಿನಲ್ಲಿ ಏನು ಮಾಡಬೇಕಂದಿರುತ್ತೆ ಆ ಥರ ಪೂಜೆನ ಮಾಡ್ಕೊಳ್ಬೋದು. ಪ್ರತಿಯೊಂದಕ್ಕೂ ಒಂದೊಂದು ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ದೀಪ ಹಚ್ಚಬೇಕು. ಪುಷ್ಪಂ ಸಮರ್ಪಯಾಮಿ ಅಂಥೇಳಿ ನೈವೇದ್ಯ ಇಟ್ಟರೆ ನೈವೇದ್ಯ ಸಮರ್ಪಯಾಮಿ, ಪ್ರತಿಯೊಂದೊಂದು ದೀಪ ಹಚ್ಚಿದರೆ ದೀಪಂ ಸಮರ್ಪಯಾಮಿ ಅಂತ, ಹಂಗಲ್ಬತ್ತಿ ಹಾಕಿದರೆ ಹಂಗಲ್ಬತ್ತಿ. ವಸ್ತ್ರಂ ಸಮರ್ಪಯಾಮಿ ಅನ್ಬೇಕು. ವಸ್ತ್ರ ಅಂದರೆ ಬಟ್ಟೆ, ಹಂಗಲ್ಬತ್ತೆ ಬಟ್ಟೆ ಥರ ಹಂಗಲ್ಬತ್ತಿ ಅಂದರೆ ವಸ್ತ್ರ ಅಂದರೆ ಹಂಗಲ್ಬತ್ತಿ. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಒಂದು ದೇವರಿಗೆ ಅವರಾದ ಇಷ್ಟವಾದ ವಸ್ತುಗಳನ್ನು ಅಭಿಷೇಕವನ್ನು ಮಾಡ್ತಾರೆ. ಒಂದೊಂದು ದೇವರಿಗೆ ಒಂದೊಂದು ಈ ಥರ ನಿಯಮಗಳು ಪದ್ಧತಿಗಳಿರುತ್ತವೆ. ಎಲ್ಲ ಒಟ್ಟಿಗೆ ಇಟ್ಟು ಪೂಜೆ ಮಾಡೋದಲ್ಲ. ನೋಡಿದ್ರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್. ಈ ಥರ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಒಂದು ದೇವರಿಗೆ ಒಂದೊಂದು ನೈವೇದ್ಯ ಮತ್ತು ಒಂದೊಂದು ಹಣ್ಣುಗಳು, ಒಂದೊಂದು ಕಲರ್ ಹೂವುಗಳು ಇಷ್ಟ ಇರುತ್ತೇವೆ. ಅದೇ ಪ್ರಕಾರ ಆ ದೇವರ ಪೂಜೆಯನ್ನು ಯಾವ ವಾರ ಮಾಡಬೇಕು ಅದು ವಾರ ಮಾಡಿಕೊಂಡು ಬರಬೇಕು. ನೋಡಿದ್ರಲ್ಲ ವಿಡಿಯೋ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ಬರಿಗೂ ಮಾಹಿತಿಗಾಗಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. 800 ಮೇಲೆ ಆಗಿ ಸಬ್ಸ್ಕ್ರೈಬ್ ಅವರಿಗೆ ನನ್ನ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಪೋರ್ಟ್ ಹೀಗೆ ಇರಲಿ. ಯಾವುದೇ ಪೂಜಾದ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ